ನನ್ನ ನಮಸ್ಕಾರಗಳು. ಈಗ ಇಲ್ಲಿ ಏನೇ ನಡೀತಾ ಇರೋ ಈ ರಾಜಕೀಯ ಈ ಏನೇ ಪಕ್ಷಗಳಿದಾವೆ ಈ ಯಾವುದಕ್ಕೂ ನನಗೂ ಯಾವ್ದು ಸಂಬಂಧ ಇಲ್ಲ. ವೈಯಕ್ತಿಕ ಏನ್ ವಿಚಾರಗಳು ಮಾತಾಡಿರೋ ವ್ಯಕ್ತಿಗೆ ಆಗ್ಲಿ, ಈಗ ನನ್ನ ಯಜಮಾನರಾದಂತ GN ಮೂರ್ತಿ ಅವರಿಗೆ ಆಗ್ಲಿ, ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅನ್ನೋದು ನನ್ನ ಉದ್ದೇಶ. ಹೆಚ್ಚಿನ ಮಾತುಗಳು ಯಾವುದು ಬೇಡ. ಜನಕ್ಕೆ ಏನು ನಾವು ಶಕ್ತಿ ಸಾಮರ್ಥ್ಯ ಏನ್ ಯಾವ್ದ್ರಲ್ಲಿ ತೋರಿಸ್ಬೇಕಂದ್ರೆ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಾವು ಒಬ್ರಿಗೆ ಮಾಡೋ ಏನು ಸಹಾಯ ಇರುತ್ತೆ ಅದನ್ನ ಜನ ಗುರುತಿಸ್ಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ರು ಮಾತಾಡೋದು, ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದು ಅದು ಚೆನ್ನಾಗಿರಲ್ಲ. ಅವರು ದೊಡ್ಡವರಾಗ್ಲಿ ಮಾತಾಡಿದ್ದಾರೆ, ಅವ್ರು ಮಾತಾಡಿರೋ ವಿಷಯಗಳ ಬಗ್ಗೆ ಅವ್ರಿಗೆ ಮನವರಿಕೆ ಆಗ್ಬೇಕು. ನಾವು ಯಾರ ಬಗ್ಗೆ ಮಾತಾಡಿದೀವಿ ಏನ್ ಮಾತಾಡಿದೀವಿ ಅನ್ನೋದು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ನನಗೆ ಬೇಡ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟಕ್ಕೆ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾರ ಬಗ್ಗೆ ಏನೇ ಮಾತಾಡ್ಬೇಕಾದ್ರೂ ಒಬ್ಬ ವ್ಯಕ್ತಿ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಿ, ಅವರ ರಾಜಕೀಯ ಭವಿಷ್ಯನೂ ಇರುತ್ತೆ, ಇವರ ರಾಜಕೀಯ ಭವಿಷ್ಯನೂ ಇರುತ್ತೆ, ಅದ್ರದ್ದು ಗಮನದಲ್ಲಿ ಇಟ್ಟುಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು. VSSN ಅಧ್ಯಕ್ಷರಾಗಿ ನೂತನವಾಗಿ ಮೊನ್ನೆ ಆಯ್ಕೆಯಾಗಿದ್ದೀನಿ. ಈಗ ನಿನ್ನೆ ನನಗೇನು ಮಾಹಿತಿ ಇರಲಿಲ್ಲ, ನಾನು ಊರಲ್ಲಿ ಇರಲಿಲ್ಲ, ನನಗೆ ಮಾಹಿತಿನೂ ಇಲ್ಲ. ಅದಾಗಿ ನನಗೇನು ಗೊತ್ತಾಗಲಿಲ್ಲ. ವಿಡಿಯೋ ನೋಡಿದಾಗ ಗೊತ್ತಾಯ್ತು. ಈಗ ಮೂರ್ತಣ್ಣವರು ಅವರು ವೈಯಕ್ತಿಕವಾಗಿ ಅವರು ಏನೋ ನಿಂದನೆ ಮಾಡಿದ್ದಾರೆ. ಇವರು ಬಂದು ಆಫೀಸಿಗೆ ಬಂದು ಅವ್ರ ಬಗ್ಗೆ ನಿಂದನೆ ಮಾಡಿದ್ದಾರೆ. ದಯವಿಟ್ಟು ಇದು ಬ್ಯಾಂಕು, ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಬ್ಯಾಂಕ್ ಇದು. ದಯವಿಟ್ಟು ನಿಮ್ಮ ಟಿಪ್ಪಣಿಗಳಿಗನ್ನ ಇಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ತೀನಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಈ ಬ್ಯಾಂಕಲ್ಲಿ ಬಂದು ಯಾರು ಪ್ರೆಸ್ ಮೀಟ್ ಮಾಡೋದೇ ಆಗಲಿ, ಯಾವುದೇ ಥರ ವಿಚಾರಣೆ ಮಾಡೋದಾಗಲಿ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ಮುಂದೆ ದಯವಿಟ್ಟು ಮಾಡಬೇಡ್ರಿ. ಯಾರು ಬಂದು ಎಲ್ಲರನ್ನೂ ಪ್ರೀತಿಯಿಂದ ಮನವಿ ಮಾಡಿ ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ದಯವಿಟ್ಟು ರಾಜಕೀಯವಾಗೇ ಮಾಡ್ಕೊಳ್ರಿ, ಬಿಟ್ರೆ ಸಹಕಾರ ಸಂಘಕ್ಕೆ ಯಾರು ಈ ಥರ ಮಾಡಬೇಡ್ರಿ ಅಂತಂದೇಳಿ ನಾನು 2 ಮಾತು ಮುಗಿಸ್ತೀನಿ. ಏನು ತಾಲೂಕಿನ ನಿರ್ದೇಶಕರ VSSN ಸಂಘಗಳ ನಿರ್ದೇಶಕರ ಹುದ್ದೆ ಚುನಾವಣೆ ನಡೆದು ಚುನಾವಣೆಯಲ್ಲಿ ಅಭ್ಯರ್ಥಿ ಗೆದ್ದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಅತ್ಯಂತ ಅವಾಚ್ಯವಾಗಿ ಒಬ್ಬರನ್ನ ದೂಷಿಸುವಂಥ ಒಂದು ಸನ್ನಿವೇಶ ಇವತ್ತು ತಾಲೂಕಿನ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು GN ಮೂರ್ತಿರವರ ಬಗ್ಗೆ ಮಾತನಾಡಿರುವಂಥದ್ದಾಗಿರ್ಬೋದು, ಅಥವಾ GN ಮೂರ್ತಿ ಬೇರೆಯವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆಂದರೆ ಇವತ್ತು ಸಂಘ ಸಂಸ್ಥೆಗಳಿರುವಂಥದ್ದು ನಾವು ಯೋಚನೆ ಮಾಡಬೇಕು. ಬರಗೂರು ಸಹಕಾರಿ ಸಂಘದಲ್ಲಿ 4.5 ಕೋಟಿ ಹಣವನ್ನು ತಂದು ಇವತ್ತು ಪ್ರತಿಯೊಬ್ಬ ಪಾಣಿದಾರನಿಗೆ ಪಾಣಿಯನ್ನು ಪಡೆದಿರುವ ವ್ಯಕ್ತಿಗೆ ಲೋನ್ ಅನ್ನು ಕೊಟ್ಟು ಅತ್ಯಂತ ಸಹಕಾರವನ್ನು ನೀಡಿರುವಂತಹ ಬ್ಯಾಂಕ್ಗಳ ಬಗ್ಗೆ ಮಾತನಾಡುವಂಥದ್ದು ಬಹಳಷ್ಟು ಸೂಕ್ತ ಅಲ್ಲ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ. ದೊಡ್ಡ ವ್ಯಕ್ತಿಗಳು, ಯಾರು ಸಾಮಾನ್ಯದ ವ್ಯಕ್ತಿಗಳಲ್ಲ, ಅಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯರು ಹೇಳುವಂತ ಸ್ಥಿತಿಯಲ್ಲಿರುವಂತ ಪರಿಸ್ಥಿತಿಗೆ ಇವತ್ತು ವೈರಲ್ ಆಗ್ತಾ ಇರ್ತಕ್ಕಂಥ ವಿಷಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ದಾರಿ ನಾವೇ ತಪ್ಪಿಸ್ತಾ ಇದ್ದೀವೋ, ಜನರೇ ದಾರಿ ತಪ್ಪಿದ್ದಾರೋ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಮೂರ್ತಿರವರು ಮಾತಾಡಿರುವ ಏನಾದ್ರೂ ಮಾತುಗಳಲ್ಲಿ ನಿನ್ನೆ ಇದೇ VSSN ಹೊಸಳ್ಳಿ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ ಬಂದು ಮೂರ್ತಿರವರು ಎಷ್ಟು ಹಣವನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ತೆಗೆದುಕೊಂಡಂತ ವ್ಯಕ್ತಿಗಳು ಇದು ಸಲ್ಲದ ಮಾತು. ಕಾರಣ ಏನಂದ್ರೆ ಈಗ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು, ನನಗೆ ಆ ವಿಷಯ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಬಂದು ಇದನ್ನ ತಡೆಯಕ್ಕಾಗಿಲ್ಲ ಅಂತ. ಸೆಕ್ರೆಟರಿಗಳಿಗೆ ಗೊತ್ತಿತ್ತು, ಇಲ್ಲಿಯ ಡೈರೆಕ್ಟರ್ಗಳಿಗೂ ಕೂಡ ಗೊತ್ತಿತ್ತು, ಪತ್ರಿಕಾ ಮಾಧ್ಯಮದಲ್ಲಿಯೂ ಕೂಡ ಇದು ಪ್ರಚಾರ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಬಂದು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಯಾಕೆ ತಪಾಸಣೆ ಮಾಡಲಿಕ್ಕೆ ಅವ್ರನ್ನ ಬಿಟ್ರು ಅನ್ನುವಂಥದ್ದು ಒಂದು ವಿಷಾದನೀಯ. ಇದೇನೇ ಇರಲಿ ಇಲ್ಲಿ 2.5 ಕೋಟಿ ಹಣವನ್ನು, ಈಗ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲಿ 2.5 ಕೋಟಿ ಹಣವನ್ನು ಅನುದಾನವನ್ನು ತರುವ ನಿಟ್ಟಿನಲ್ಲಿ GN ಮೂರ್ತಿರವರ ಸಹಕಾರ ಇದೆ. ನಾನು ಅವ್ರ ಪರ ಮಾತಾಡ್ತಾ ಇಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಪರ ಮಾತಾಡ್ತಾ ಇಲ್ಲ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಈಗೇನು ಬಂದು ಅವಾಚ್ಯ ಶಬ್ದಗಳನ್ನು ನುಡಿದು ವೈರಲ್ ಮಾಡುವಂತ ವ್ಯಕ್ತಿಗಳು ಗಣ್ಯರಿದ್ದಾರೆ. ಅವರು ನಿಜವಾಗ್ಲೂ ನೋಡ್ಕೊಂಡು ಮಾತಾಡಬೇಕು, ಸಮಾಜದಲ್ಲಿ ಬೇರೆಯವ್ರಿಗೆ ಒಳ್ಳೆ ಮೆಸೇಜ್ ಅನ್ನು ಕೊಡಬೇಕಾಗುತ್ತೆ. ನಾವೇನ್ ಹೇಳೋದು ಅಂದ್ರೆ, ಇಲ್ಲಿ GN ಮೂರ್ತಿರವರು ಏನ್ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರನ್ನ ಪರಿಶೀಲನೆ ಮಾಡಿದಾಗ ಏನ್ ಕಂಡು ಬಂತು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ನಾವು ಯೋಚನೆ ಮಾಡಬೇಕು. ಈ ಸಂದರ್ಭ ನಾವು ಅವರಿವರನ್ನ ದೂಷಣೆ ಮಾಡುವಂತ ಸಂದರ್ಭಗಳಲ್ಲ ಇದು. ಕಾರಣ ಯಾರೋ ನಿರ್ದೇಶಕರಾಗಿದ್ದಾರೆ, ಅವರು ವಿನ್ ಆಗಿದ್ದಾರೆ, ಸೋಲನ್ನ ನಾವು ಒಪ್ಕೋಬೇಕು, ಅದು ಸಹಜ. ಸೋತ ಮೇಲೆ 1 ಓಟ್ ಆಗಲಿ 2 ಓಟ್ ಆಗಲಿ ಒಪ್ಕೊಳ್ಬೇಕು, ಅದು ಸಹಜ. ಇನ್ನು ಮುಂದೆ ಈ ವೈರಲ್ ಆಗದಾಗೆ ಯಾರು ಇದಕ್ಕೆ ಇತಿಶ್ರೀ ಆಡ್ಬೇಕು. ಕಾರಣ ಇಷ್ಟೇ, ಒಬ್ಬ ಉತ್ತಮವಾದ ವ್ಯಕ್ತಿಗಳ ಮಕ್ಕಳಾಗಿ ಅವಾಚ್ಯವಾಗಿ ಮಾತಾಡ್ತಾ ಹೋದಂತೆಲ್ಲ ಜಿ ಎನ್ ಮೂರ್ತಿರವರ ಸಾಮರ್ಥ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಆಗಲ್ಲ. ನಾವಾಗ್ಲಿ, ಇನ್ನೊಬ್ಬರಾಗ್ಲಿ, ಮತ್ತೊಬ್ಬರಾಗ್ಲಿ ಯಾವುದೇ ವ್ಯಕ್ತಿಯ ಸಾಮರ್ಥ್ಯ ಗಳ ಬಗ್ಗೆ ಮಾತನಾಡಿಕ್ ಆಗಲ್ಲ. ಸೊ ನಾವು ಮಾತನಾಡುವಂತ ವಿಚಾರ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಟ್ಟದಲ್ಲಿ ಮಾತಾಡುವಂತ ಸ್ಥಿತಿ ಇವತ್ತು ಬಂದಿದೆ. ದಯಮಾಡಿ ಇದಕ್ಕೆ ಇತಿಶ್ರೀ ಆಡಬೇಕು. ಯಾವುದೇ ಕಾರಣದಿಂದ ಮುಂದೆ ಯಾವುದು ವೈರಲ್ ಆಗದ ಹಾಗೆ, ಫೇಸ್ಬುಕ್ದಲ್ಲಿ ಬರದ ಹಾಗೆ ವಿಚಾರಗಳನ್ನ ಬೇಕಾದ್ರೆ ನೇರವಾಗಿ ರಾಜಕೀಯ ಜಿ ಎನ್ ಮೂರ್ತಿ ಮಾಡ್ಕೊಳ್ಳಿ, ಬೇರೆಯವರು ಬೇರೆ ರಾಜಕೀಯ ಮಾಡ್ಕೊಳ್ಳಿ. ರಾಜಕೀಯವನ್ನ VSS ಸಂಘಕ್ಕೆ ಯಾರು ತಗುವಂಥದ್ದಿಲ್ಲ. ಮತ್ತೆ ಬಹಳಷ್ಟು ಅವಹೇಳನಕಾರಿ ಮಾತುಗಳನ್ನ ಯಾರು ಆಡಬಾರ್ದು. ಇಲ್ಲಿಗೆ ಇತಿಶ್ರೀ ಆಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ.